ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಆಗಸ್ಟ್ ತಿಂಗಳ ಧನುರಾಶಿ ಸಂಜಾತರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ಈ ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯ ಪೂರ್ವಾಷಾಢ ಹಾಗೂ ಉತ್ತರಾಷಾಢ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಮೂಲ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲವಿರಲಿದೆ. ಮೂಲ ನಕ್ಷತ್ರ ಸಂಜಾತರಿಗೆ ಅನಾರೋಗ್ಯ ಬಾಧೆ ಕೊಂಚ ಹೆಚ್ಚಾಗಿಯೇ ಬಾಧಿಸುವಂತಹ ಸಾಧ್ಯತೆ ಇದೆ. ಉದರ ಬಾಧೆ, ನೇತ್ರಬಾಧೆ, ಚರ್ಮದ ಅಲರ್ಜಿ, ಅಜೀರ್ಣ ಹಾಗೂ ನರ ದೌರ್ಬಲ್ಯತೆಗಳು ಮೂಲ ನಕ್ಷತ್ರ ಸಂಜಾತರನ್ನು ಹೆಚ್ಚಾಗಿ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಒಂದು ವ್ಯತಿರಿಕ್ತ ಪರಿಣಾಮದಿಂದ ಬಾಧೆ ತೀವ್ರವಾಗಲಿದೆ. ಏಕೆಂದರೆ 4ನೇ ಮನೆ ಅಂದರೆ ಮಾತೃಭಾವ ಫಲದಲ್ಲಿ ಸುಖ ಸ್ಥಾನದಲ್ಲಿ ಶನಿಯ ಸಂಚಾರವಿರುವುದರಿಂದ ಮೂಲ ನಕ್ಷತ್ರ ಸಂಜಾತರಿಗೆ ಕೊಂಚ ಹೆಚ್ಚಾಗಿಯೇ ಈ ಒಂದು ಗ್ರಹಗಳ ವ್ಯತಿರಿಕ್ತ ಪರಿಣಾಮದಿಂದ ಅನಾರೋಗ್ಯ ಬಾಧೆ ಜಾಸ್ತಿ ಪರಿಣಾಮ ಬೀರಲಿದೆ. ಪೂರ್ವಾಷಾಢ ಹಾಗೂ ಉತ್ತರಾಷಾಢ ನಕ್ಷತ್ರ ಸಂಜಾತರಿಗೂ ಸಹಿತ ಅನಾರೋಗ್ಯ ಬಾಧೆಯುಂಟು. ಆದರೆ ಮೂಲ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಪೀಡನೆ ಇದೆ ಎಂದು ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ನೀವು ಅಂದುಕೊಂಡಂತೆ ಈ ತಿಂಗಳು ಸಾಗಲಾರದು. ಕೊಂಚ ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟು ಹಾಗೂ ಹಿನ್ನಡೆಯನ್ನು ಆಗಸ್ಟ್ ತಿಂಗಳಲ್ಲಿ ಧನುರಾಶಿ ಸಂಜಾತರು ಅನುಭವಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ನೀವು ವಿಶೇಷವಾದಂತಹ ಜಾಗ್ರತೆ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿದೆ. ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ತೀವ್ರವಾದಂತಹ ಏರುಪೇರಿದ್ದು ಸತಿಪತಿಯ ನಡುವೆ ಭಿನ್ನಾಭಿಪ್ರಾಯ ಅಥವಾ ವೈಷಮ್ಯಗಳು ತೀವ್ರವಾಗಿಯೇ ಬಾಧಿಸಬಹುದಾದಂತಹ ಸಾಧ್ಯತೆಗಳಿದೆ. ಕಾನೂನಾತ್ಮಕ ಹೋರಾಟದಲ್ಲಿ ಈ ತಿಂಗಳು ಧನುರಾಶಿ ಸಂಜಾತರಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳಿದ್ದು ಬರಬೇಕಾದಂತಹ ವರಮಾನದಲ್ಲಿಯೂ ಸಹಿತ ಕಡಿತ ಉಂಟಾಗುವುದರಿಂದ ಅಥವಾ ಹಣಕಾಸು ವಿಚಾರದಲ್ಲಿ ನೀವು ನಷ್ಟ ಹೊಂದುವ ಅಥವಾ ಮೋಸ ಹೋಗುವಂತಹ ಅವಕಾಶಗಳು ಹೆಚ್ಚಿರುವುದರಿಂದ ಈ ಆಗಸ್ಟ್ ತಿಂಗಳಲ್ಲಿ ಧನುರಾಶಿ ಸಂಜಾತರು ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಜಾಗ್ರತೆಯಾಗಿರಬೇಕು. ಶಾಂತಿ ಸಮಾಧಾನದಿಂದ ಎಲ್ಲ ವ್ಯತಿರಿಕ್ತ ಮತ್ತು ಸಂದಿಗ್ಧ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ತಾಳ್ಮೆಯಿಂದ ಸಂಯಮದಿಂದ ಎದುರಿಸುವಂತೆ ಆಗಬೇಕು. ಈ ಒಂದು ಸಂಕಷ್ಟದ ಸಮಯದಲ್ಲಿ ನಿಮ್ಮ ಮನಃಶಕ್ತಿ, ಸಮಾಧಾನ ಪ್ರವೃತ್ತಿ ಒಂದೇ ಉತ್ತಮವಾದಂತಹ ಉಪಾಯವಾಗಲಿದೆ ಮತ್ತು ನೀವೆಲ್ಲ ಸಂಕಷ್ಟಗಳನ್ನು ದಾಟಿಕೊಂಡು ಬರಲು ಅದೇ ಒಂದು ಉತ್ತಮ ಮಾರ್ಗವಾಗಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭ ಮಿಶ್ರಫಲ ಉಂಟು. ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನೀವು ಅಂದುಕೊಂಡಂತೆ ಏನೂ ಆಗಲಾರದು. ಪ್ರೀತಿ ಪ್ರೇಮ ವಿಚಾರದಲ್ಲಿ ಬೇರ್ಪಡುವುದು ಅಥವಾ ಸಂಬಂಧ ಕಡಿದುಕೊಳ್ಳುವಂತಹ ಪ್ರಸಂಗಗಳು ಎದುರಾಗಬಹುದು. ಶತ್ರುಬಾಧೆ ಹಾಗೂ ದೃಷ್ಟಿದೋಷವೂ ಸಹಿತ ನಿಮ್ಮನ್ನು ಹೆಚ್ಚಾಗಿ ಬಾಧಿಸಲಿದೆ. ಸ್ತ್ರೀ ಮೂಲಕ ಕಲಹ ಹಾಗೂ ಸ್ತ್ರೀ ಮೂಲಕ ಅಶಾಂತಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ಕೌಟುಂಬಿಕವಾಗಿ ವಿರಸ ಮತ್ತು ಅಸಮಾಧಾನಗಳು ಹೆಚ್ಚಾಗಿ ಕುಟುಂಬದ ಸದಸ್ಯರನ್ನು ಬಾಧಿಸಲಿದೆ ಹಾಗೂ ನಿಮ್ಮ ನಡುವೆ ಇರುವಂತಹ ಅಂತರಗಳು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ಧನುರಾಶಿ ಸಂಜಾತರು ಪೀಡಾ ಪರಿಹಾರಾರ್ಥವಾಗಿ ಶ್ರದ್ಧಾ ಭಕ್ತಿಯಿಂದ ಅರ್ಧನಾರೀಶ್ವರ ಸ್ತೋತ್ರ, ದತ್ತ ಸ್ತವ ರಾಜ
ಹಾಗೂ ಗಣಪತಿ ಅಥರ್ವಶೀರ್ಷ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮೆಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.